ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇಲ್ಲಿ ನಾವು ಪ್ರೀವಿಯಸ್ ಚಾಪ್ಟರ್ ವೈಸ್ ಡಿಸ್ಕಸ್ ಮಾಡ್ತಾ ಹೋಗಿದ್ವಿ. ಹೇಗೆ ಬರುತ್ತವೆ ಕ್ವಶನ್ಸು, ಹೇಗೆ ಸಾಲ್ವ್ ಮಾಡೋದನ್ನು ಡಿಸ್ಕಸ್ ಮಾಡ್ತಾ ಹೋಗಿದ್ವಿ. ಇಲ್ಲಿ ಏನಂತಾರೆ, ಇದೊಂದು ಚಾಪ್ಟರ್ ಇದೆ ಅಪ್ಲಿಕೇಶನ್ಸ್ ಆಫ್ ಜಿಯೋಮೆಟ್ರಿ ಅಂತ, ಅಪ್ಲಿಕೇಶನ್ ಆಫ್ ಟ್ರಿಗ್ನಾಮೆಂಟ್ರಿ ಅಂತ ಇದೆ. ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನಾಮೆಂಟ್ರಿಯಲ್ಲಿ 4 ಮಾರ್ಕ್ಸ್ ಕ್ವಶನ್ಸ್ ಬರುತ್ತೆ. ಅಪ್ಲೈಡ್ ಟೈಪ್ ಇರುತ್ತೆ. ಅಪ್ಲೈಡ್ ಟೈಪ್ ವೆರಿ ಈಸಿ ಇರುತ್ತೆ. ಅಪ್ಲೈಡ್ ಟೈಪ್ ಇದು ವೆರಿ ಈಸಿ ಇರುತ್ತೆ. ಅಲ್ಲಿ ಒಂದು ಫಿಗರ್ ಕೊಟ್ಟಿರ್ತಾರೆ, ಅದನ್ನು ನೋಡ್ಕೊಂಡು ನೀವು ಸಾಲ್ವ್ ಮಾಡ್ತವೆ. ಆ ಕ್ವಶನ್ಸನ್ನು ಅನಲೈಸ್ ಮಾಡಿ ಸಾಲ್ವ್ ಮಾಡ್ತಾ ಹೋಗುವಂಥದ್ದು ಈಸಿಯಾಗಿರುತ್ತೆ. ನಾವು ಒಂದು ಸ್ವಲ್ಪ ಪ್ರಾಕ್ಟೀಸ್ ಅದನ್ನು ಮಾಡಿದ್ರೆ ನೀವು ಸುಲಭವಾಗಿ 4 ಮಾರ್ಕ್ಸನ್ನು ತಗೋಬೋದು. ಏನು ಕಷ್ಟ ಏನಿರಲ್ಲ. ಹ್ಯಾಂಗಲ್ಸ್ ಗೊತ್ತಿರಬೇಕು, ಟ್ರಿಗ್ನಾಮೆಂಟ್ರಿ ಹ್ಯಾಂಗಲ್ಸ್ ಆ್ಯಂಗಲ್ ವ್ಯಾಲ್ಯೂಸ್ ಗೊತ್ತಿರಬೇಕು. ಗೊತ್ತಿದ್ರೆ ನೀವು ಈಸಿಯಾಗಿ ಅದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿ ಟ್ರೈ ಮಾಡಿದ್ರೆ ಒಂದು 50% ಆಫ್ ಮಾರ್ಕ್ಸ್ ಆದರೂ ಬರುತ್ತೆ. 2-3 ಮಾರ್ಕ್ಸ್ ಆದರೂ ನಾವು ಮಿನಿಮಮ್ ತಗೋಬೋದು. ಆ ಥರ ಪ್ರಾಬ್ಲಮ್ ಇದು. ನೋಡೋಣ, ಟ್ರೈ ಮಾಡೋಣ. ನೀವು ಅಷ್ಟೇ ಟ್ರೈ ಮಾಡ್ತಾ ಹೋಗಿ, ಬಿಡಬೇಡಿ. ಯಾವುದೇ ಕ್ವಶನನ್ನು ಬಿಡಬೇಡಿ. ಎಲ್ಲ ಕ್ವಶನ್ಸನ್ನು ಅಟೆಂಡ್ ಮಾಡಬೇಕು. ಎಲ್ಲ ಕ್ವಶನ್ಸನ್ನು ಟ್ರೈ ಮಾಡೋದನ್ನು ಕಲಿತಾ ಹೋಗಬೇಕು. ನಮಗೆ ಬರೋದೇ ಇಲ್ಲ ಅಂತ ಬಿಡೋದಿಲ್ಲ. ನೀವು ಎಷ್ಟು ಮ್ಯಾಕ್ಸಿಮಮ್ 50% ಮಾರ್ಕ್ಸ್ ಆದರೂ ತಗೋಬೋದು. ಇದರಲ್ಲಿ 2 ಮಾರ್ಕ್ಸ್ ಆದರೂ ಮಿನಿಮಮ್ ತೊಗೊಂಡ್ರೆ ನಿಮ್ಮ ಸ್ಕೋರು ಬೂಸ್ಟ್ ಆಗ್ತಾ ಹೋಗುತ್ತೆ, ನಿಮ್ಮ ಪರ್ಸಂಟೇಜು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಆದ್ದರಿಂದ ನೀವು ಯಾವುದೇ ಕ್ವಶನನ್ನು ನೆಗ್ಲೆಕ್ಟ್ ಮಾಡಬೇಡಿ. ಎಲ್ಲ ಕ್ವಶನ್ಸನ್ನು ಟ್ರೈ ಮಾಡ್ತಾ ಹೋಗಿ. ನೋಡಿ, ಕ್ವಶನನ್ನು ನೋಡ್ತಾ ಹೋಗೋಣ. ಇಲ್ಲಿ 4 ಮಾರ್ಕ್ಸ್ ಕ್ವಶನ್ 4 ಮಾರ್ಕ್ಸ್ ಬರುತ್ತೆ. 4 ಮಾರ್ಕ್ಸ್ ಕಂಪಲ್ಸರಿ ಕ್ವಶನ್. ಫಿಗರನ್ನು ಕೊಡೋದ್ರಿಂದ ನೀವು ಈಸಿ ಆಗುತ್ತೆ. ಅನಲೈಸ್ ಮಾಡಿ ನೀವು ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡೋದಕ್ಕೆ ಈಸಿ ಆಗ್ತಾ ಹೋಗುತ್ತೆ. ಕ್ವಶನನ್ನು ನೋಡ್ತಾ ಹೋಗ್ತೀನಿ. ಎ ರೋಪ್ ಫ್ರಮ್ ಎ ಲೆಗ್ ಆನ್ ಎ ಲೆವೆಲ್ ಗ್ರೌಂಡ್ ಈಸ್ ಟೈಟ್ಲಿ ಟು ದ ಟಾಪ್ ಆಫ್ ಕೋನ್ ಶೇಪ್ ಟೆಂಟ್ ವಿತ್ ಆ್ಯಂಗಲ್ ಆಫ್ ಎಲಿವೇಶನ್ 30 ಡಿಗ್ರಿ. ನೋಡಿ, ಈ ಕೋನ್ ಇದೆಯಲ್ಲ, ಈ ಕೋನ್ ಟಾಪ್ಗೆ ಒಂದು ರೋಪನ್ನು ಕಟ್ಟಿದ್ದಾರೆ. ನೆಲದಿಂದ 30 ಡಿಗ್ರಿ ಎಲಿವೇಶನಲ್ಲಿ ಕಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್, ದ ವಾಲ್ ಆಫ್ ಟೆಂಟ್ ಈಸ್ ಇನ್ಕ್ಲೈನ್ಡ್ ಅಟ್ ಆ್ಯಂಗಲ್ ಆಫ್ 60 ಡಿಗ್ರಿ. ಇದು ಇನ್ಕ್ಲೈನ್ಡ್ ಆಗಿದೆ ಆ್ಯಂಗಲ್ ಆಫ್ 60 ಡಿಗ್ರಿಯಲ್ಲಿ. ದ ವಾಲ್ ಆಫ್ ಕೋನ್ ವಿತ್ ದ ಸೇಮ್ ಗ್ರೌಂಡ್ ಶೋನ್ ಇನ್ ದ ಫಿಗರ್. ಇಫ್ AC ಈಕ್ವಲ್ಸ್ ಟು 8 ಸೆಂಟಿಮೀಟರ್, ದೆನ್ ಫೈಂಡ್ ದ ಹೈಟ್ ಆಫ್ ದ ಟೆಂಟ್. ಹೈಟ್ ಅಂದರೆ ABನ ಫೈಂಡ್ ಔಟ್ ಮಾಡಿ. ಬೇಸ್ ಆಫ್ ರೇಡಿಯಸ್, ಈ BCಯನ್ನು ಫೈಂಡ್ ಔಟ್ ಮಾಡಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಏನು ಫೈಂಡ್ ಔಟ್ ಮಾಡಿ ಅಂದರು, ಲೆಂತ್ ಆಫ್ ದ ರೋಪ್ AD. ಇದು ರೋಪ್ ಲೆಂತ್, AD ಇಸ್ ದ ಲೆಂತ್ ಆಫ್ ದ ರೋಪ್. ಅದನ್ನು ಫೈಂಡ್ ಔಟ್ ಮಾಡಿ. ಡಿಸ್ಟೆನ್ಸ್ ಆಫ್ ಪೆಗ್ ಫ್ರಮ್ ದ ವಾಲ್ ಆಫ್ ದ ಟೆಂಟ್ DC ಅಂತ ನೋಡಿ. ಇಲ್ಲಿಂದ ಇಲ್ಲಿಗೆ ಕಟ್ಟಿದಾರಲ್ಲ, ಪೆಗ್ ಕಟ್ಟಿದಾರಲ್ಲ, ಅದ್ರ ಡಿಸ್ಟೆನ್ಸನ್ನು ಫೈಂಡ್ ಔಟ್ ಮಾಡಬೇಕು. ವಾಲ್ ಆಫ್ ದ ಟೆಂಟ್ DC, ಈ ವಾಲ್ ಇದೆಯಲ್ಲ AC, ಅಲ್ಲಿಂದ ಇಲ್ಲಿವರೆಗೂ ಎಷ್ಟಿದೆ ಡಿಸ್ಟೆನ್ಸ್ ಅಂತ ಫೈಂಡ್ ಔಟ್ ಮಾಡ್ತಾ ಹೋಗಬೇಕು. ನಾವು ಈಸಿಯಾಗಿ ಹೇಗೆ ಫೈಂಡ್ ಔಟ್ ಮಾಡೋದನ್ನು ಹೋಗ್ತಾ ಹೋಗೋಣ. ಮೊದಲೇದು ಹೈಟ್ ಆಫ್ ದ ಟೆಂಟನ್ನು ಫೈಂಡ್ ಔಟ್ ಮಾಡಬೇಕು. ಹೈಟ್ ಆಫ್ ದ ಟೆಂಟನ್ನು ಫೈಂಡ್ ಔಟ್ ಮಾಡಬೇಕು. ನೋಡಿ, ಹೈಟ್ ಆಫ್ ದ ಟೆಂಟನ್ನು ಫೈಂಡ್ ಔಟ್ ಮಾಡಬೇಕಾದ್ರೆ ಟ್ರಯಾಂಗಲ್ ABCನ ತಗೋಬೇಕು. ಯಾಕಂದರೆ AB ಇಸ್ ದ ಹೈಟ್ ಆಗುತ್ತೆ. ಇನ್ ಟ್ರಯಾಂಗಲ್ ABC, ಈ ಥರ ಟ್ರಯಾಂಗಲ್ ಯಾವ ಟ್ರಯಾಂಗಲಲ್ಲಿ ತೊಗೊತೀರ ಅದನ್ನ ಬರ್ಕೋಬೇಕು. ಇನ್ ಟ್ರಯಾಂಗಲ್ ABCಯಲ್ಲಿ ಇದು ABCಯಲ್ಲಿ ಏನು ಗೊತ್ತಿದೆ, AB ಗೊತ್ತಿಲ್ಲ, BC ಗೊತ್ತಿಲ್ಲ, AC ಮಾತ್ರ ಗೊತ್ತಿದೆ. ಇಲ್ಲೇನು ಫೈಂಡ್ ಔಟ್ ಮಾಡಬೇಕು, ABನ ಫೈಂಡ್ ಔಟ್ ಮಾಡಬೇಕು. ಇದರಲ್ಲಿ ಟ್ರಯಾಂಗಲ್ ABCಯಲ್ಲಿ ದಿಸ್ ಇಸ್ ದ ಆಪೋಸಿಟ್, AC ಇಸ್ ದ ಹೈಪಾರ್ಟುನಸ್ ಅಂತ. ಆಪೋಸಿಟ್ ಬೈ ಹೈಪಾರ್ಟುನಸ್ ಅಂತ ಬಂದಾಗ ನಿಮಗೇನು ತಗೋಬೇಕು, ಸೈನನ್ನು ತಗೋಬೇಕು. ಸೈನ್ ಟ್ರಿಗ್ನಾಮೆಂಟ್ರಿ ರೇಷಿಯೋಸಲ್ಲಿ ಸೈನ್ ಬರ್ತದೆ. ಸೈನ್ 60 ಡಿಗ್ರಿ ಅಂತ ತಗೋಬೇಕು. ಸೈನ್ ಏನು ಹೇಳುತ್ತೆ ನೋಡಿ, ಆಪೋಸಿಟ್ ಬೈ ಹೈಪಾರ್ಟುನಸ್ AC ಅಂತ ಹೇಳ್ತದೆ. ಬರ್ಕೊಂಡ್ವಿ. ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ, ಇಸ್ ವ್ಯಾಲ್ಯೂಸ್ ಸೈನ್ 60 ವ್ಯಾಲ್ಯೂಸ್ ಗೊತ್ತಾಗಬೇಕು, ಆ್ಯಂಗಲ್ಸ್ ವ್ಯಾಲ್ಯೂಸ್ ಗೊತ್ತಾಗಬೇಕು. ಸೈನ್ 60 ಏನಿದೆ, √3/2 ಇದೆ. √3/2 ಇದೆ. AB, ವಾಟ್ ಇಸ್ ದ AB ಗೊತ್ತಿಲ್ಲ, ಫೈಂಡ್ ಔಟ್ ಮಾಡಬೇಕು. AC ಎಷ್ಟಿದೆ, 8 ಸೆಂಟಿಮೀಟರ್ ಇದೆ. ಸಿಂಪ್ಲಿಫೈ ಮಾಡ್ತಾ ಹೋಗೋಣ. 8ಅನ್ನು ಟ್ರಾನ್ಸ್ಪೋಸ್ ಮಾಡಿದ್ರೆ ನ್ಯೂಮರೇಟರ್ ಬರುತ್ತೆ, 2 ಡಿನಾಮಿನೇಟರಲ್ಲಿದೆ.
ಎ ಬಿ ಆ್ಯಸ್ ಇಟ್ ಈಸ್ ಇಟ್ಕೋಬೇಕು. ಎಸ್, ನೋಡ್ತಾ ಹೋಗಿ. 2 1s 2 4s. ಎಸ್, ಎ ಬಿ ಈಕ್ವಲ್ಸ್ ಟು 4√3 ಸೆಂಟಿಮೀಟರ್ ಅಂತ ತಗೋಬೇಕು. 4√3 ಸೆಂಟಿಮೀಟರ್ ಇಸ್ ದ ಹೈಟ್ ಆಫ್ ದ ಕೋನ್ ಆಗುತ್ತೆ. ಅದೇ ಥರ ಏನು ಮಾಡಬೇಕು, ಬಿ ಕ್ವಶನ್ ಇದೆ. ವಾಟ್ ಇಸ್ ದ ಬಿ ಕ್ವಶನ್? ಬೇಸ್ ರೇಡಿಯಸ್ ಆಫ್ ಟೆಂಟ್ ಬಿ ಸಿ ಅಂತ. ಬೇಸ್ ರೇಡಿಯಸ್ ಬಿ ಸಿನ ಫೈಂಡ್ ಔಟ್ ಮಾಡಬೇಕು. ಬಿ ಸಿ ಎಲ್ಲಿ ಬರ್ತದೆ ನೋಡ್ಕೋಬೇಕು. ಬಿ ಸಿ ಕೂಡ ಎಲ್ಲಿ ಬರುತ್ತೆ? ಟ್ರಯಾಂಗಲ್ ಎ ಬಿ ಸಿ ಎಲ್ಲಿ ಬರುತ್ತೆ ಅದನ್ನು ಬರೀಬೇಕು. ಯಾವ ಟ್ರಯಾಂಗಲಲ್ಲಿ ಮಾಡ್ತಾ ಇದ್ದೀರಾ ಅನ್ನೋದು ಇಂಪಾರ್ಟೆಂಟ್ ಆಗ್ತದೆ. ಎಸ್, ಬಿ ಸಿಯನ್ನು ಫೈಂಡ್ ಔಟ್ ಮಾಡಬೇಕು. ನಿಮಗೆ ಎ ಸಿ ಗೊತ್ತಿದೆ, ಎ ಸಿ ಗೊತ್ತಿದೆ. ಇಲ್ಲಿ ಬಿ ಸಿ ಅನ್ನೋದು ಅಡ್ಜಸೆಂಟ್ ಆಗುತ್ತೆ, ಎ ಸಿ ಅನ್ನೋದು ಹೈಪಾರ್ಟನಸ್. ಅಡ್ಜಸೆಂಟ್ ಬೈ ಹೈಪಾರ್ಟನಸ್ ಅಂದರೆ ನಿಮಗೆ cos 60ನೇ ತಗೋಬೇಕಾಗುತ್ತೆ, ಯಾಕಂದರೆ ಆ್ಯಂಗಲ್ 60 ಡಿಗ್ರಿ ಇದೆ. ಎಸ್, ಅಡ್ಜಸೆಂಟ್ ಬೈ ಹೈಪಾರ್ಟನಸ್ ಎ ಸಿ ಇಸ್ ದ ಹೈಪಾರ್ಟನಸ್. cos 60 ಎಷ್ಟಿದೆ? ವ್ಯಾಲ್ಯೂ 1/2 ಇದೆ. ನೋಡಿ, ಇಲ್ಲಿ 1/2 ಇದೆ. ಅದನ್ನು ಪರ್ಫೆಕ್ಟಾಗಿ ಗೊತ್ತಾಗಬೇಕು ನಿಮಗೆ. ಬಿ ಸಿ ಅಡ್ಜಸೆಂಟ್ ಸೈಡು ಅನ್ನೋನು ಆ್ಯಸ್ ಇಟ್ ಈಸ್ ಬರ್ಕೋಬೇಕು. ಇದು ಎ ಸಿ ಎಷ್ಟಿದೆ? 8 ಸೆಂಟಿಮೀಟರ್. ಟ್ರಾನ್ಸ್ಪೋಸ್ ಮಾಡಿ ದಿಸ್ ಸೈಡ್ 8/2 ಆಗುತ್ತೆ. ಬಿ ಸಿ 2 1s 2 4s. ಬಿ ಸಿ ಈಕ್ವಲ್ಸ್ ಟು 4 ಸೆಂಟಿಮೀಟರ್ ಆಗುತ್ತೆ. ಇದು ಬೇಸ್ ರೇಡಿಯಸನ್ನು ಫೈಂಡ್ ಮಾಡೋ ವಿಧಾನ. ನೆಕ್ಸ್ಟ್, ಲೆಂತ್ ಆಫ್ ದ ರೋಪ್ ಎ ಡಿ ಅಂತ. ಲೆಂತ್ ಆಫ್ ದ ರೋಪ್ ಎ ಡಿನ ಫೈಂಡ್ ಔಟ್ ಮಾಡಬೇಕು. ಎ ಡಿನ ಫೈಂಡ್ ಔಟ್ ಮಾಡಬೇಕಾದ್ರೆ ಯಾವ ಟ್ರಯಾಂಗಲ್ಗೆ ಹೋಗಬೇಕು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ಟ್ರಯಾಂಗಲ್ ಯಾವ್ದು ತೊಗೋಬೇಕಾದ್ರೆ ಎ ಬಿ ಡಿ ತಗೋಬೇಕಾಗುತ್ತೆ. ಎ ಬಿ ಸಿ ತೊಗೊಂಡ್ರೆ ಬರಲ್ಲ ಎ ಡಿ. ನೀವೇನು ಮಾಡಬೇಕು? ಎ ಬಿ ಡಿ ಈ ಫುಲ್ ಟ್ರಯಾಂಗಲ್ ತೊಗೋಬೇಕು. ಟ್ರಯಾಂಗಲ್ ಎ ಬಿ ಡಿ ಟ್ರಯಾಂಗಲ್ಗೆ ಹೋಗ್ತೇನೆ. ಟ್ರಯಾಂಗಲ್ಗೆ ಹೋದಾಗ ಇಲ್ಲಿ ಹ್ಯಾಂಗಲ್ ಎಷ್ಟಿದೆ? ಇನ್ಕ್ಲೈನ್ಡ್ ಆ್ಯಂಗಲ್ 30 ಡಿಗ್ರಿ ಇದೆ. ನೋಡಿ, ಈ ಎ ಬಿ ಡಿ ಅಲ್ಲಿ ಏನು ಗೊತ್ತಿದೆ ನಿಮಗೆ? ಎ ಬಿ ಲೆಂತ್ ಗೊತ್ತಿದೆ. ನೆಕ್ಸ್ಟ್ ಎ ಡಿ ಗೊತ್ತಿಲ್ಲ, ಬಿ ಡಿನೂ ಗೊತ್ತಿಲ್ಲ. ಏನು ಫೈಂಡ್ ಔಟ್ ಮಾಡಬೇಕು ನೀವು? ಎ ಡಿನ ಫೈಂಡ್ ಔಟ್ ಮಾಡಬೇಕು ಅಂತಂದರೆ ಎ ಬಿ ಡಿ ಟ್ರಯಾಂಗಲಲ್ಲಿ ಎ ಬಿ ಅನ್ನೋದು ಆಪೋಸಿಟ್, ಎ ಡಿ ಅನ್ನೋದು ಹೈಪಾರ್ಟನಸ್. ಇಲ್ಲಿ ಆಪೋಸಿಟ್ ಬೈ ಹೈಪಾರ್ಟನಸ್ ಅಂದರೆ ಸೈನನ್ನೇ ತಗೋಬೇಕು. ಆ್ಯಂಗಲ್ ಇನ್ಕ್ಲೈನ್ಡ್ ಆ್ಯಂಗಲ್ 30 ಡಿಗ್ರಿ ಇದೆ. ಎಸ್, ಆಪೋಸಿಟ್ ಬೈ ಹೈಪಾರ್ಟನಸ್ ಅಂತ ತಗೊತೇನೆ. ಸೈನ್ 30 ಎಷ್ಟಿದೆ? ವ್ಯಾಲ್ಯೂ 1/2. ಎ ಬಿ ಎಷ್ಟಿದೆ? ಫೈಂಡ್ ಔಟ್ ಮಾಡಿದ್ದೀವಿ ನೋಡಿ. ಎ ಬಿ 4√3 ಅಂತ ಫೈಂಡ್ ಔಟ್ ಮಾಡಿದ್ದೀವಿ. ಎ ಡಿಯನ್ನು ಆ್ಯಸ್ ಇಟ್ ಈಸ್ ಬರ್ಕೋಬೇಕು. ಎ ಡಿ ಇಂಟು 1 ಎ ಡಿ ಬರ್ಕೋಬೇಕು. ಕ್ರಾಸ್ ಮಾಡಿ 2 4s ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 2 4s 8√3 ಸೆಂಟಿಮೀಟರ್ ಎ ಡಿ ಲೆಂತ್ ಸಿಗ್ತದೆ. ನೆಕ್ಸ್ಟ್ ಒನ್ ಮೋರ್ ಕ್ವಶನ್ ಇಸ್ ಇದೆ. ಲಾಸ್ಟ್ ಒನ್, ಡಿಸ್ಟೆನ್ಸ್ ಆಫ್ ಲೆಗ್ ಫ್ರಮ್ ದ ವಾಲ್ ಆಫ್ ದ ಟೆಂಟ್ ಅಂತ. ಇಲ್ಲೇನು ಫೈಂಡ್ ಔಟ್ ಮಾಡಬೇಕು? ಬಿ ಸಿನ ಫೈಂಡ್ ಔಟ್ ಮಾಡಬೇಕು. ಇಲ್ಲಿಂದ ಇಲ್ಲಿಗೆ ಎಷ್ಟು ಡಿಸ್ಟೆನ್ಸ್ ಇದೆ? ಇಲ್ಲಿ ಕಟ್ಟಿದಾರಲ್ಲ, ಆ ಕಟ್ಟಿರೋದ್ರಿಂದ ಈ ವಾಲ್ವರೆಗೂ ಎಷ್ಟು ಡಿಸ್ಟೆನ್ಸ್ ಇದೆ? ದಟ್ ಈಸ್ ಡಿ ಸಿಯನ್ನು ಫೈಂಡ್ ಔಟ್ ಮಾಡಬೇಕು. ಡಿ ಸಿಯನ್ನು ಫೈಂಡ್ ಔಟ್ ಮಾಡಬೇಕು ಅಂದರೆ ಯಾವ ಟ್ರಯಾಂಗಲ್ಗೆ ಹೋಗಬೇಕು ಅದು ಇಂಪಾರ್ಟೆಂಟು. ಡಿ ಸಿಯನ್ನು ಫೈಂಡ್ ಔಟ್ ಮಾಡಬೇಕಾದ್ರೆ ನೋಡಿ, ಎ ಬಿ ಡಿ ಟ್ರಯಾಂಗಲ್ಗೆ ಹೋಗಬೇಕು. ಯಾಕೆ ಎ ಬಿ ಡಿ ಟ್ರಯಾಂಗಲ್ಗೆ ಹೋಗಬೇಕು ಅಂತಂದರೆ ನಿಮಗೆ ಗೊತ್ತಿರೋ ಆನ್ಸರ್ ಏನು? ಎ ಬಿ ಗೊತ್ತಿದೆ ನಿಮಗೆ. ಫುಲ್ ಬಿ ಡಿಯನ್ನು ಫೈಂಡ್ ಔಟ್ ಮಾಡ್ಕೋಬೇಕು. ಬಿ ಇಂದ ಡಿಗೆ ಫೈಂಡ್ ಔಟ್ ಮಾಡಿಕೊಂಡು ಆಲ್ರೆಡಿ ಬಿ ಸಿ ಇದೆಯಲ್ಲ, ಬಿ ಸಿನ ಮೈನಸ್ ಮಾಡಿದ್ರೆ ನಿಮಗೆ ಡಿ ಸಿ ಬರ್ತದೆ. ಯಾವ ಟ್ರಯಾಂಗಲು? ಟ್ರಯಾಂಗಲ್ ಎ ಬಿ ಡಿಗೆ ಹೋಗಬೇಕು. ಎ ಬಿ ಡಿಗೆ ಹೋದಾಗ ಅದೇ ನೋಡಿ, ಇಲ್ಲೇನು ಗೊತ್ತಿದೆ ನಿಮಗೆ ಅನ್ನೋದು ಇಂಪಾರ್ಟೆಂಟ್. ಎ ಬಿ ಗೊತ್ತಿದೆ, ನಿಮಗೇನು ಫೈಂಡ್ ಔಟ್ ಮಾಡಬೇಕು? ಬಿ ಡಿಯನ್ನು ಫೈಂಡ್ ಔಟ್ ಮಾಡಬೇಕು. ಅಂದರೆ ಆಪೋಸಿಟ್ ಬೈ ಅಡ್ಜಸೆಂಟ್. ಇದು ಆಪೋಸಿಟು, ಬಿ ಡಿ ಅನ್ನೋದು ಅಡ್ಜಸೆಂಟ್ ಆಗುತ್ತೆ. ಅಲ್ಲಿಗೆ ಆಪೋಸಿಟ್ ಬೈ ಅಡ್ಜಸೆಂಟ್ ಅಂದರೆ ಟ್ಯಾನನ್ನು ತೊಗೋಬೇಕಾಗುತ್ತೆ. ಎಷ್ಟಿದೆ? ಇನ್ಕ್ಲೈನ್ಡ್ ಆ್ಯಂಗಲ್ 30 ಇದೆ. ಟ್ಯಾನ್ 30 ಈಕ್ವಲ್ಸ್ ಟು ಆಪೋಸಿಟ್ ಬೈ ಅಡ್ಜಸೆಂಟ್ ಅಂತ ತಗೊತೀವಿ. ರೇಷಿಯೋನ ತಗೊಂಡಾಗ ಅಪೋಸಿಟ್ ಅಂದರೆ ಎಷ್ಟಾಗ್ತದೆ? ಅಪೋಸಿಟ್ ಅಂತಂದರೆ ಇದು ಎ ಬಿ ಎಷ್ಟಿದೆ?
4√3 ಅಂತ ಇದೆ. 4√3. ಎಸ್. ಅಡ್ಜಸೆಂಟ್ ಏನಿದೆ ಬಿ ಡಿ ಗೊತ್ತಿಲ್ಲ. ಆ್ಯಸ್ ಇಟ್ ಈಸ್ tan 30 ಏನು ಹೇಳುತ್ತೆ? ವಾಟ್ ಇಸ್ ದ tan 30? tan 30 1/√3. ಎಸ್. 4√3 ಆ್ಯಸ್ ಇಟ್ ಈಸ್ ಬೈ ಬಿ ಡಿ. ಎಸ್. ಬಿ ಡಿ ಇಂಟು 1 ಬಿ ಡಿ ಆಗುತ್ತೆ. 4√3. ಎಸ್. ಬಿ ಡಿ ಈಕ್ವಲ್ಸ್ ಟು ಎಸ್ 4 ಇಂಟು √3 ಇಂಟು √3 ಹೋಲ್ ಸ್ಕ್ವೇರ್ ಆಗಿ 3 is 9. √9 ಎಷ್ಟಾಗುತ್ತೆ? 3 ಆಗುತ್ತೆ. ಸ್ಕ್ವೇರ್ ರೂಟ್ ಆಫ್ 9 is 3 ಆಗುತ್ತೆ. 4 3 is 12 ಸೆಂಟಿಮೀಟ್ರ್ ಬರುತ್ತೆ. ಬಿ ಡಿ ಎಷ್ಟು ಬರುತ್ತೆ? 12 ಸೆಂಟಿಮೀಟ್ರ್ ಬರುತ್ತೆ. ಎಸ್. ಬಿ ಡಿ ಅನ್ನೋದು 12 ಸೆಂಟಿಮೀಟ್ರ್ ಬಂತು. ನೆಕ್ಸ್ಟ್ ಏನು ಫೈಂಡ್ ಔಟ್ ಮಾಡಬೇಕು ನಿಮಗೆ ಸಿ ಡಿ ಬೇಕು. ಎಸ್. ಸಿ ಡಿ ಬೇಕು ಅಥವಾ ಡಿ ಸಿ ಬೇಕು. ಬೋತ್ ಆರ್ ಸೇಮ್. ಡಿ ಸಿ ನಥಿಂಗ್ ಬಟ್ ಸಿ ಡಿ. ಎಸ್. ಇದರಲ್ಲಿ ಬಿ ಡಿಯಲ್ಲಿ ಏನು ಫೈಂಡ್ ಔಟ್ ಮಾಡಬೇಕು? ಬಿ ಸಿನ ಮೈನಸ್ ಮಾಡಬೇಕು. ಮೈನಸ್ ಮಾಡಿಕೊಂಡ್ರೆ ಬಿ ಡಿ ಎಷ್ಟಿದೆ? 12 ಸೆಂಟಿಮೀಟ್ರ್ ಇದೆ. ಬಿ ಸಿ ಎಷ್ಟಿದೆ? 4 ಸೆಂಟಿಮೀಟ್ರ್. ಎಷ್ಟು ಬರುತ್ತೆ? 8 ಸೆಂಟಿಮೀಟ್ರ್. ನೋಡಿ, ಈ ಥರ ನೀವು ಫೈಂಡ್ ಔಟ್ ಮಾಡ್ತಾ ಹೋಗ್ಬೋದು. ಎಸ್. ದಿಸ್ ಇಸ್ ದ ಆನ್ಸರ್. ಈ ಥರ ನೀವು ಈಸಿಯಾಗಿ ಅನಲೈಸ್ ಮಾಡಿದ್ರೆ ನೀವು ಈಸಿಯಾಗಿ ಫೈಂಡ್ ಔಟ್ ಮಾಡ್ತಾ ಹೋಗ್ಬೋದು. ಇಷ್ಟೇ ಸಿಂಪಲ್ ಆಗಿರ್ತದೆ. ನೀವು ಸ್ವಲ್ಪ ಅನಲೈಸಿಸ್ ಮಾಡಬೇಕು. ಕ್ವಶನನ್ನು ಅನಲೈಸ್ ಮಾಡಿ ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಹೋಗಿ. ಥ್ಯಾಂಕ್ ಯು. ಸಪೋರ್ಟ್ ಮಾಡಿ. ಇನ್ನು ಹೆಚ್ಚಿನ ವೀಡಿಯೋಸನ್ನು ತರ್ತೇನೆ. ಈ ವೀಕಲ್ಲಿ ಒಳ್ಳೊಳ್ಳೆ ವೀಡಿಯೋಸನ್ನು ಮಾಡೋಣ. ಸಪೋರ್ಟ್ ಮಾಡಿ, ಶೇರ್ ಮಾಡಿ ನಿಮ್ಮ ಗ್ರೂಪು ಎಲ್ಲ ಫ್ರೆಂಡ್ಸ್ಗೆಲ್ಲ ಅಂತ ಹೇಳಿ. ಥ್ಯಾಂಕ್ ಯು.